ಇನ್ನು ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಉಚಿತ ಸ್ಕ್ಯಾನಿಂಗ್ ಸೇವೆ ಬಂದ್ ಆಗಿದೆ. ಉಚಿತ ಸ್ಕ್ಯಾನಿಂಗ್ ಸೇವೆ ಬಂದಾಗಿದ್ದಕ್ಕೆ ರೋಗಿಗಳು ಕಿಡಿಕಾರ್ತಾ ಇದ್ದಾರೆ. ಕೃಷ್ಣಾ ಕಂಪನಿಗೆ 3 ವರ್ಷಗಳಿಂದ 140 ಕೋಟಿಯಷ್ಟು ಬಾಕಿ ಉಳಿಸಿಕೊಳ್ಳಲಾಗಿದೆ. ಹೀಗಾಗಿ ಉಚಿತ ಸ್ಕ್ಯಾನಿಂಗ್ ಸೇವೆಯನ್ನ ಬಂದ್ ಮಾಡಿದ್ದಾರೆ ಆಸ್ಪತ್ರೆ ಸಿಬ್ಬಂದಿ. ಉಚಿತ ಸ್ಕ್ಯಾನಿಂಗ್ ಒಪ್ಪಂದ ಮಾಡಿಕೊಂಡಿತ್ತು ಕೃಷ್ಣಾ ಕಂಪನಿ. ದೂರದ ಊರುಗಳಿಂದ ಜಿಲ್ಲಾಸ್ಪತ್ರೆಗೆ ರೋಗಿಗಳು ಬರ್ತಿದ್ದಾರೆ. ಉಚಿತ ಸಿಟಿ ಸ್ಕ್ಯಾನ್, MRI ಸ್ಕ್ಯಾನ್ ಇದೆಲ್ಲವೂ ಕೂಡ ಬಹಳ ಅನುಕೂಲ ಆಗ್ತಾ ಇತ್ತು. ಆದರೆ ಈಗ ಸಿಟಿ ಸ್ಕ್ಯಾನ್, MRI ಸ್ಕ್ಯಾನ್ಗೆ ಹಣ ಕೇಳ್ತಾ ಇದ್ದಾರೆ ಸಿಬ್ಬಂದಿ. ಜಿಲ್ಲಾಸ್ಪತ್ರೆ ಸಿಬ್ಬಂದಿ ವಿರುದ್ಧ ರೋಗಿಗಳು, ಸಂಬಂಧಿಕರು ಗರಂ ಆಗಿದ್ದಾರೆ. ಈವರೆಗೂ ಕೂಡ ಫ್ರೀ ಆಗಿ ನಡೀತಾ ಇದ್ದಂತಹ ಸ್ಕ್ಯಾನಿಂಗ್ ವ್ಯವಸ್ಥೆಗೆ ಈಗ ಹಣ ಕೇಳಲಾಗ್ತಾ ಇದೆ. ಉಚಿತ ಸ್ಕ್ಯಾನಿಂಗ್ ಸೇವೆ ಬಂದ್ ಆಗಿದೆ ಕೋಲಾರ ಸರ್ಕಾರಿ ಆಸ್ಪತ್ರೆಗೆ. ರೋಗಿಗಳು ಪ್ರತಿಭಟಿಸ್ತಾ ಇದ್ದಾರೆ. 3 ವರ್ಷಗಳಿಂದ ಸರ್ಕಾರ ಸ್ಕ್ಯಾನಿಂಗ್ ನಡೆಸುವಂತಹ ಕಂಪನಿಗೆ ಬಾಕಿ ಉಳಿಸ್ಕೊಂಡಿರೋದ್ರಿಂದಾಗಿ ಉಚಿತ ಸ್ಕ್ಯಾನಿಂಗ್ ಒಪ್ಪಂದ ಏನಾಗಿತ್ತು ಅದು ಮುರಿದು ಬಿದ್ದಿದೆ. ಸಿಬ್ಬಂದಿಗಳು ಈಗ ಸ್ಕ್ಯಾನಿಂಗಿಗೆ ದುಡ್ಡು ಕೇಳ್ತಿದ್ದಾರೆ, ರೋಗಿಗಳು ಪರದಾಡ್ತಿದ್ದಾರೆ. ನಮ್ಮ ಹಸ್ಬೆಂಡ್ಗೆ ಇದು ಈ ಕಡೆ ಎಲ್ಲ ತುಂಬ ಕೀಳ್ತಿದೆ, ಮಗ ಕೂಡ ತೊಳೆಕತ್ತಿಲ್ಲ. ಈ 3 ದಿವಸದಿಂದ ಓಡಾಡ್ತಾ ಇರೋ ಸರ್ ಈ ಸ್ಕ್ಯಾನಿಂಗ್ಗೆ. ಇವತ್ತು ಬನ್ನಿ, ಅಲ್ಲಿ ಹೋಗಿ ಸೈನ್ ಹಾಕ್ಸ್ಕೊಬರ್ರಿ, ಇಲ್ಲಿ ಸೈನ್ ಹಾಕ್ಸ್ಕೊಬರ್ರಿ ಅಂತ ಓಡಾಡಿಸ್ತು. ಇವತ್ತು ಅಪ್ರೂವಲ್ ಎಲ್ಲ ತಗೊಬಂದರೆ ಇವತ್ತು ಮಾಡಲ್ಲ. ದುಡ್ಡು ಕಟ್ಟಿದ್ರೆ 4,500 ಕಟ್ಟಿದ್ರೆ ಮಾಡ್ತೀರಿ, ಇಲ್ಲಾಂದ್ರೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಸರ್. ನಮ್ಮಂಥವ್ರು ಬಡವರೆಲ್ಲ ಏನು ಮಾಡೋದು ಸರ್? ಈ ಥರ ಇದು ನೋಡಿ ಸರ್, ಅಪ್ರೂವಲ್ಗೆ 3 ದಿವಸದಿಂದ ಈ ಅಪ್ರೂವಲ್ಗೆ ಮಾಡಿರೋದು ಇವಾಗ ಮಾಡಲ್ಲ ಅಂತ ಇದ್ದಾರೆ. ಎಲ್ಲರೂ ದುಡ್ಡು ತಗೊಂಡೇ ಬರ್ತಾರೆ ಸರ್ ಹಾಸ್ಪಿಟ್ಲಿಗೆ. ಎಲ್ಲೋ ಇದೇನಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಬರೋದು? ಬಡವ್ರಿಗೆ ಕಟ್ಟಿದ್ದಾರೆ, ಅದಕ್ಕೆ ನಾವು ಬರಬೇಕು ಅಂತ ಇಲ್ಲಿ ಬರ್ತಾರೆ. ಅದು ಬಿಟ್ಬಿಟ್ಟು ಇವಾಗ ಬೆಳಗ್ಗೆ ಒಂದು 10 ಜನಕ್ಕೆ ಮಾಡಿದ್ದಾರೆ ಸರ್. 4,500 ತಗೊಂಡು 10 ಜನಕ್ಕೆ ಸ್ಕ್ಯಾನಿಂಗ್ ಮಾಡಿದ್ದಾರೆ. ಬಡವರೆಲ್ಲ ಏನು ಮಾಡೋದು? ಎಲ್ಲಿಗೆ ಹೋಗ್ಬೇಕು? ಇಲ್ಲ, ನಮ್ಮ ಮ್ಯಾನೇಜ್ಮೆಂಟು ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ. ನಾವು ಸ್ಟಾಪ್ ಮಾಡಿದ್ದೀರಿ, ನಾವು ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಈ ರೀತಿ ಸಿಟಿ ಸ್ಕ್ಯಾನ್ಗೆ, MRI ಸ್ಕ್ಯಾನ್ಗೆಲ್ಲ ಆಸ್ಪತ್ರೆಯಲ್ಲಿ ಹಣ ಕೇಳಲಾಗ್ತಾ ಇರುವಂಥದ್ದು ಏನಾಗ್ತಾ ಇದೆ ಹಾಗಿದ್ರೆ ಆಸ್ಪತ್ರೆಯಲ್ಲಿ? ನಮ್ಮ ಪ್ರತಿನಿಧಿ ಈಗ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಇಷ್ಟು ದಿನ ಉಚಿತವಾಗಿ ಮಾಡಲಾಗ್ತಾ ಇದ್ದಂಥ CT ಹಾಗೂ MRI ಸ್ಕ್ಯಾನಿಂಗಿಗೆ ಇವಾಗ ಹಣ ಕೇಳ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ. ನಾನು ಇವತ್ತು ಅದೇ ಜಿಲ್ಲಾಸ್ಪತ್ರೆಯಲ್ಲಿ ಇದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು, ಇಷ್ಟು ದಿನ ಜನಜಂಗುಳಿಯಿಂದ ತುಂಬಿ ತುಳುಕ್ತಾ ಇದ್ದಂಥ CT ಹಾಗೂ MRI ಸ್ಕ್ಯಾನಿಂಗ್ ಸೆಂಟರ್ ಇವತ್ತು ಖಾಲಿ ಇದೆ. ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ, CT ಹಾಗೂ MRI ಸ್ಕ್ಯಾನಿಂಗನ್ನು ಏನು ಉಚಿತವಾಗಿ ಇಷ್ಟು ದಿನ ಮಾಡಲಾಗ್ತಾ ಇದ್ದು ಅದಕ್ಕೆ ಈಗ ಹಣ ಕೇಳ್ತಿದ್ದಾರೆ. ಜೊತೆಗೆ ಸರ್ಕಾರದಿಂದ ಬಾಕಿ ಇರುವಂಥ ಹಣ ಏನು ಕೃಷ್ಣಾ ಅನ್ನೋ ಒಂದು ಕಂಪನಿಗೆ ಇದೊಂದು ಕಾಂಟ್ರಾಕ್ಟನ್ನು ಕೊಟ್ಟಿರ್ತಾರೆ. ಅಂದರೆ ಆ ಒಂದು ಕಂಪನಿಗೆ ಕಳೆದ 2-3 ವರ್ಷಗಳಿಂದ ಸರ್ಕಾರ ಹಣ ಬಾಕಿ ಉಳಿಸಿದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಆ ಒಂದು ಸ್ಕ್ಯಾನಿಂಗ್ ಕಾರ್ಯವನ್ನು ಸ್ಥಗಿತ ಮಾಡಿದ್ದಾರೆ. ಸುಮಾರು 140 ಕೋಟಿಯಷ್ಟು ಹಣ ಸರ್ಕಾರದಿಂದ ಬಾಕಿ ಇದೆ ಅನ್ನೋ ಕಾರಣಕ್ಕೋಸ್ಕರನೇ ಇವಾಗ ಏನು ಇಲ್ಲಿ ಬರುವಂಥ ರೋಗಿಗಳೇನಿದ್ದಾರೆ, ಬಡ ರೋಗಿಗಳು, ಅವ್ರ ಹತ್ರ ಹಣ ಕೊಟ್ಟರೆ ನಾವೀಗ ಸ್ಕ್ಯಾನಿಂಗ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು. ಜನನೂ ಅಷ್ಟೇ ಇವತ್ತು ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬೇರೆ ಬೇರೆ ದೂರದ ಊರುಗಳಿಂದ ಬಂದಿರುವಂಥ ಜನ ಇವತ್ತು ಒಂದು MRI ಹಾಗೂ CT ಸ್ಕ್ಯಾನ್ಗೋಸ್ಕರ ಕಾದು ಕುಳಿತಿರುವಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ಬೋದು. ಸ್ಕ್ಯಾನ್ ಮಾಡಿಸೋದಕ್ಕೆ ಅಂತ ಬಂದಿರುವಂಥ ಏನು ರೋಗಿಗಳ ಕಡೆಯವರೊಬ್ಬರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಏನು ಸಮಸ್ಯೆ ಆಗ್ತಾ ಇದೆ, ಏನಕ್ಕೋಸ್ಕರ ಬಂದಿದ್ರಿ ನೀವು? ಸರ್, ನಮ್ಮ ಹಸ್ಬೆಂಡ್ಗೆ ತಲೆನೋವು ತುಂಬ ಇದೆ ಸರ್. ಅದು ಇದೆಲ್ಲ ಕಿಳುತ್ತೆ. ಒಂದು ಪೇಸ್ ಎಲ್ಲ ಮಾತಾಡೋಕ್ಕೂ ಹೋಗಲ್ಲ, ಅವ್ರಿಗೆ ತುಂಬ ಪೇನ್ ಆಗ್ತಿದೆ. ಇದು ಅದಕ್ಕೆ ಅಂತ 3 ಡೇಸಿಂದ ಓಡಾಡಿದ್ದೀವಿ ನಾವು ಸ್ಕ್ಯಾನಿಂಗ್ಗೆ ಅಂತ. ಬಂದಾಗ ನೆನ್ನೆ ಮನೆಯೆಲ್ಲ ಆ ಡಾಕ್ಟರ್ ಸೈನು, ಈ ಡಾಕ್ಟರ್ ಸೈನು ಅಂತ ಎಲ್ಲ ಹಾಕ್ಸ್ಕೊಬಂದ್ರಿ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾವು ಸ್ಕ್ಯಾನಿಂಗ್ ಮಾಡಲ್ಲ, ಪ್ರೀ ಸ್ಕ್ಯಾನಿಂಗ್ ಯಾರಿಗೂ ಮಾಡಲ್ಲ, ದುಡ್ಡು ಕಟ್ಟ್ರಿ 4,500 ಮಾಡ್ತೀರಿ ಇದು ಹೇಳಿದ್ರು ಸರ್. ಯಾಕೆ ಅಂದರೆ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ ಅಂತ ಇದೆ. ನಮ್ಮಂಥ ಬಡವರೆಲ್ಲ ಏನು ಮಾಡೋದು ಸರ್? 3 ದಿನದಿಂದ ಓಡಾಡಿದ್ದೀರಲ್ಲ, ಇವಾಗ ನಾವೇನು ಮಾಡಬೇಕು? ಎಲ್ಲ ಇದು ಸರ್ಕಾರಿ ಹಾಸ್ಪಿಟ್ಲ, ಪ್ರೈವೇಟ್ ಹಾಸ್ಪಿಟ್ಲ ಸರ್? ಪ್ರೈವೇಟ್ ಆಗಿದ್ರೆ ಎಲ್ಲರೂ ಪ್ರೈವೇಟ್ ಅಂದ್ಬಿಟ್ಟು ಅಲ್ಲಿಗೂ ಹೋಗ್ತಾ ಇದ್ರು. ಇಲ್ಲಿ ಎಲ್ಲ ಫ್ರೀ ಅಂದು ಕೊಟ್ಬಿಟ್ಟು ಇವಾಗ ದುಡ್ಡು ಕಟ್ಟ್ರಿ ಅಂದರೆ ಬಡವ್ರು ಎಲ್ಲಿಂದ ತಂದು ಕಟ್ಟೋದು? ಪ್ರತಿಭಟನೆ ಮಾಡ್ಬೇಕು ಸರ್. ಎಲ್ರೂ ಪ್ರತಿಭಟನೆ ಮಾಡಿ ಇವತ್ತು ಸರ್ಕಾರ ಫ್ರೀ ಅಂತಲೇ ಫಸ್ಟು MRI CT ಸ್ಕ್ಯಾನ್ ಅಂತ ಗೌರ್ಮೆಂಟ್ ಹಾಸ್ಪಿಟ್ಲ್ ಫ್ರೀ ಬಿಟ್ಟಿದ್ದು. ಈಗ ಅಮೌಂಟ್ ಕಟ್ಟ್ರಿ ಅಂದರೆ ಎಲ್ಲಿಂದ ಬಡವ್ರು ತಂದು ಕಟ್ಟೋದು? ಎಲ್ಲರೂ ಬಡವ್ರ ಹತ್ರ ದುಡ್ಡು ಇಕ್ಕೊಂಡೇ ಹಾಸ್ಪಿಟ್ಲಿಗೆ ಬರ್ತಾರಾ? ಇದು ಏನು ಉಚಿತವಾಗಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಬಂದಿದ್ದಂಥ
ಜನರ ಪರಿಸ್ಥಿತಿ ಮತ್ತು ಬಡ ರೋಗಿಗಳ ಪರಿಸ್ಥಿತಿ ಆದರೆ ಇನ್ನು ಯಾಕೆ ಸ್ಕ್ಯಾನಿಂಗ್ ಮಾಡ್ತಾ ಇಲ್ಲ, ಇಷ್ಟು ದಿನ ಮಾಡ್ತಿದ್ದಂಥ ಸ್ಕ್ಯಾನಿಂಗನ್ನು ಯಾಕೆ ಈಗ ನಿಲ್ಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಅಂತ ಕೃಷ್ಣ ಸಂಸ್ಥೆಯ ಮುಖ್ಯಸ್ಥರು ಇಲ್ಲಿ ನಮ್ಮ ಜೊತೆ ಇದ್ದಾರೆ, ರಾಹುಲ್ ಅಂತ, ಅವ್ರನ್ನೇ ನಾನು ಮಾತಾಡ್ತೀನಿ. ಸರ್, ಯಾಕೆ ಸ್ಕ್ಯಾನಿಂಗ್ ನಿಲ್ಲಿಸಿದ್ದೀರಿ ಅಂತ ಹೇಳಿ? ಸರ್, ಈಗ ಏನಂತಂದರೆ ಕಳೆದ 2-3 ವರ್ಷಗಳಿಂದ ಈಗ ನಮ್ಮ ಸಂಸ್ಥೆಗೆ ಅಮೌಂಟ್ ಬಂದಿರೋದ್ರಿಂದ NHM ಕಡೆಯಿಂದ ನಾವು ಕಳೆದ ಒಂದು 95ನೇ ಮೇಲ್ ಸಹ ಕಳಿಸಿರ್ತೀವಿ NHMಗೆ, ಏನಂತ ನಮಗೆ ಅಮೌಂಟ್ ರಿಲೀಸ್ ಮಾಡಿ. ಡ್ಯೂಟಿ ನಮ್ಮದು ಡೈಲಿ ನೀಡ್ಸ್ ಆಗಿರ್ಬೋದು, ಏನಂತಂದರೆ ಪೇಷಂಟ್ ರಿಲೇಟೆಡ್ದು ನಾವು ಕಾಂಟ್ರಾಕ್ಟ್ ಪರ್ಚೇಸಸ್ ಆಗಿರ್ಬೋದು, ಮತ್ತು ನಮ್ಮದು ಏನೋ ಡೈಲಿ ನಮ್ಮ ಸ್ಯಾಲ್ರೀಸಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ನಮ್ಮನ್ನ ಬೇರ್ ಮಾಡಲಿಕ್ಕೋಸ್ಕರವಾಗಿ ನಾವು ಏನಂತ ಕೇಳ್ತೀವಿ, ನನಗೆ NHMಗೆ ಮನವಿ ಮಾಡ್ಕೊಂಡಿರ್ತೀವಿ. ಏನಂತ ಈ ಥರ ನಮಗೆ ಅಮೌಂಟ್ ಸ್ವಲ್ಪ ಅಟ್ಲೀಸ್ಟ್ ನೀವು ಫುಲ್ ಸೆಟಲ್ಮೆಂಟ್ ಮಾಡಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಸ್ವಲ್ಪ ಆದರೂ ಮಾಡಿದ್ರೆ ನಮ್ಮ ಸಂಸ್ಥೆನ ಸ್ವಲ್ಪ ಮುಂದುವರಿಸಲಿಕ್ಕೆ ತುಂಬ ಯೂಸ್ ಆಗುತ್ತೆ ಅಂತ ಮಾಡಿದ್ವಿ. ಬಟ್ ಸರ್ಕಾರ ಅದ್ರ ಬಗ್ಗೆ ಯಾವುದೇ ರೀತಿಯಾದ ರಿಪ್ಲೈ ಕೊಟ್ಟಿರೋದಿಲ್ಲ. ಸೊ ಅದರಿಂದ ನಾವಾಗಿ ಮ್ಯಾನೇಜ್ಮೆಂಟ್ ಡಿಸಿಷನಿಂದ ನಾವು ಕೇಸಸ್ನ ಸ್ಟಾಪ್ ಮಾಡಿರ್ತೀವಿ ಸರ್. ಕಂಪ್ಲೀಟಾಗಿ ಈಗೇನು CTMRI ಕ್ರೆಡಿಟ್ ಪೇಷಂಟ್ ಯಾವುದಿದೆ ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ. ಈಗೇನು ಪೇಷಂಟ್ ಕ್ಯಾಶ್ ಪೇ ಮಾಡ್ತಾರಲ್ಲ, ಸೊ ಆ ಥರದ ಪೇಷಂಟ್ನ ಮಾಡಿ ಅಂತಲೇ ಹೇಳಿದ್ದಾರೆ ಸರ್. ಬಟ್ ಇಲ್ಲಿರೋಂತಹ ಪೇಷಂಟ್ಸು ನಮ್ದು ಯಾರು ಮಾಡೋಕ್ಕೆ ಹೋಗಬಾರ್ದು, ಇಲ್ಲಾಗ ಸ್ಟಾಪ್ ಮಾಡೋಂಗೆ 2 ಸ್ಟಾಪ್ ಮಾಡಿ, ಇಲ್ಲ ಅಂತಂದರೆ ಇದು ಮಾಡ್ಬೇಕು, ನಾವು ಗಲಾಟೆ ಮಾಡ್ತೀವಿ ಅಂತ ಪೇಷಂಟ್ ಹೇಳ್ತಿದ್ದಾರೆ ಸರ್. ಇದಿಷ್ಟು ಅಂದರೆ ಇಲ್ಲಿನ ಸಿಬ್ಬಂದಿಗಳ ಮಾತು. ಅಂದರೆ ಸರ್ಕಾರದಿಂದ ಬಾಕಿ ಇರುವಂಥ ಹಣ ಬಂದರೆ ನಾವು ಎಂದಿನಂತೆ CT ಹಾಗೂ MRI ಸ್ಕ್ಯಾನಿಂಗ್ಗಳನ್ನು ಮಾಡ್ತೀವಿ, ಇಲ್ಲ ಅಂತ ಅಂದರೆ ಇನ್ನು ಏನು ಕಂಪ್ನಿ ಡೈರೆಕ್ಷನ್ ಪ್ರಕಾರವಾಗಿ ನಾವು ಹಣ ಕೊಟ್ಟವ್ರಿಗೆ ಮಾತ್ರ ಇಲ್ಲಿ ಸ್ಕ್ಯಾನಿಂಗನ್ನು ಮಾಡ್ತೀವಿ ಅನ್ನುವಂಥದ್ದು ಇಲ್ಲಿರೋ ಸಿಬ್ಬಂದಿಗಳ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.